ನಮಸ್ಕಾರ ಸ್ನೇಹಿತರೆ, ಇವತ್ತು ನಾವು ಒಬ್ಬ ಮಹಾನ್ ಸಂತರ ಜೀವನ ಚರಿತ್ರೆಯನ್ನು ತಿಳಿದುಕೊಳ್ಳೋಣ. ಅವರ ಹೆಸರು ಶ್ರೀ ಇಂಚಗೇರಿ ಮಾಧವಾನಂದ ಪ್ರಭುಜಿ. ಕರ್ನಾಟಕದ ಆಧ್ಯಾತ್ಮಿಕ ಲೋಕದಲ್ಲಿ ಒಂದು ದೊಡ್ಡ ಶಕ್ತಿಯಾಗಿ ಕನ್ನಡ ನಾಡಿನ ಏಕೀಕರಣದ ಸಂಕೇತವಾಗಿ ಮಿಂಚಿದ ಈ ಮಹಾತ್ಮರ ಜೀವನ ಕಥೆ ಎಷ್ಟು ಆಸಕ್ತಿದಾಯಕ ಗೊತ್ತಾ? ಬನ್ನಿ ಒಟ್ಟಿಗೆ ಈ ಪವಿತ್ರ ಯಾತ್ರೆಗೆ ಕೈ ಜೋಡಿಸೋಣ. ಆರಂಭಿಕ ಜೀವನ. ಮಾಧವಾನಂದ ಪ್ರಭುಜಿಯವರು ಜನಿಸಿದ್ದು ಒಂದು ತುಂಬಾ ಆಸಕ್ತಿಕರ ಸಮಯದಲ್ಲಿ. ಅವರ ಜನ್ಮ ದಿನಾಂಕ ನವೆಂಬರ್ 2 ಎಂದು ಗೊತ್ತಿದೆ, ಆದರೆ ಸರಿಯಾದ ವರ್ಷ ಇತಿಹಾಸದ ಪುಟಗಳಲ್ಲಿ ಸ್ಪಷ್ಟವಾಗಿ ದಾಖಲಾಗಿದೆ. ಆದರೆ ಒಂದು ಮೊಹೆ ಮಾಡಬಹುದು, ಅವರು ಹುಟ್ಟಿದ್ದು 19ನೇ ಶತಮಾನದ ಕೊನೆ ಅಥವಾ 20ನೇ ಶತಮಾನದ ಆರಂಭದಲ್ಲಿ ಕರ್ನಾಟಕದ ಇಂಚಗಿರಿ ಸಮೀಪದಲ್ಲಿ. ಈ ಪ್ರದೇಶ ಆಗಲೇ ಆಧ್ಯಾತ್ಮಿಕವಾಗಿ ಶ್ರೀಮಂತವಾಗಿತ್ತು. ಇಂಚಗಿರಿ ಸಂಪ್ರದಾಯ, ನವನಾಥರ ಪರಂಪರೆ, ಲಿಂಗಾಯತ ಭಕ್ತಿಯ ಸೊಗಸು ಇವೆಲ್ಲವೂ ಅವರ ಬಾಲ್ಯವನ್ನು ರೂಪಿಸಿತು. ಅವರ ಕುಟುಂಬದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ, ಆದರೆ ಒಬ್ಬ ಸಂತನ ಜೀವನಕ್ಕೆ ಆರಂಭವೇ ಭಕ್ತಿಯ ಪಾತ್ರ ಆಗಿರುತ್ತೆ ಅಲ್ವಾ? ಚಿಕ್ಕ ವಯಸ್ಸಿನಿಂದಲೇ ಅವರು ಧ್ಯಾನ, ಭಕ್ತಿ, ಸತ್ಯದ ಹುಡುಕಾಟದಲ್ಲಿ ಮುಳುಗಿದ್ದರು ಎಂದು ಊಹಿಸಬಹುದು. ಆಧ್ಯಾತ್ಮಿಕ ಪ್ರೇರಣೆ ಮತ್ತು ನಾಯಕತ್ವ. ಮಾಧವಾನಂದ ಪ್ರಭುಜಿಯವರು ತಮ್ಮ ಗುರುವಿನ ಮಾರ್ಗದರ್ಶನದಲ್ಲಿ ಇಂಚಗಿರಿ ಸಂಪ್ರದಾಯದ ಆಳವಾದ ತತ್ವಗಳನ್ನು ಕಲಿತರು. ಈ ಸಂಪ್ರದಾಯ ಶ್ರೀ ದತ್ತಾತ್ರೇಯರಿಂದ ಪ್ರೇರಿತವಾದದ್ದು. ಧ್ಯಾನದ ಮೂಲಕ ಆತ್ಮ ಸಾಕ್ಷಾತ್ಕಾರ, ಭಕ್ತಿಯ ಮೂಲಕ ದೇವರ ಸಾಮೀಪ್ಯ, ಇದು ಅವರ ಜೀವನದ ಮಂತ್ರವಾಯಿತು. ಅವರ ಶ್ರದ್ಧೆ, ತಪಸ್ಸು ಅವರನ್ನು ಶ್ರೀ ಕ್ಷೇತ್ರ ಇಂಚಗಿರಿ ಮಠದ ಮಠಾಧೀಶರನ್ನಾಗಿ ಮಾಡಿತು. ಅವರಿಗೆ ಪ್ರಭುಜಿ ಎಂಬ ಗೌರವ ಸೂಚಕ ಹೆಸರು ಬಂತು, ಅಂದರೆ ಒಬ್ಬ ಪವಿತ್ರ ಆತ್ಮ, ದೇವರ ಸಾಕ್ಷಾತ್ ರೂಪ. ಅವರು ಕೇವಲ ಸಂತರಲ್ಲ, ಜನರಿಗೆ ದಾರಿ ತೋರಿಸುವ ದೀಪವಾಗಿದ್ದರು. ಅವರ ಉಪದೇಶಗಳು ಸರಳವಾಗಿದ್ದವು. ಒಳಗಿನ ಶಾಂತಿ, ಅಹಂಕಾರದ ತ್ಯಾಗ, ದೇವರೊಂದಿಗೆ ಒಂದಾಗುವ ಪ್ರಯತ್ನ. ಕರ್ನಾಟಕ ಏಕೀಕರಣದಲ್ಲಿ ಪಾತ್ರ. ಆದರೆ ಪ್ರಭುಜಿಯವರು ಕೇವಲ ಆಧ್ಯಾತ್ಮಿಕ ಗುರುವಾಗಿ ಮಾತ್ರ ಸೀಮಿತರಾಗಲಿಲ್ಲ. ಅವರು ಕರ್ನಾಟಕದ ಏಕೀಕರಣ ಚಳವಳಿಯಲ್ಲಿ ಒಂದು ಪ್ರಮುಖ ಶಕ್ತಿಯಾದರು. ಆ ಕಾಲದಲ್ಲಿ ಕನ್ನಡ ನಾಡು ಚದುರಿ ಹೋಗಿತ್ತು. ಬ್ರಿಟಿಷರ ಆಳ್ವಿಕೆ, ಹೈದರಾಬಾದ್ ಸಂಸ್ಥಾನ, ಬಾಂಬೆ ಪ್ರೆಸಿಡೆನ್ಸಿ ಎಲ್ಲವೂ ಕನ್ನಡಿಗರನ್ನು ಒಡೆದಿತ್ತು. ಈ ವಿಭಜನೆಯನ್ನು ಒಡೆದು ಒಂದು ಕರ್ನಾಟಕವನ್ನು ಮಾಡುವ ಕನಸು ಎಷ್ಟೋ ಜನರದಾಗಿತ್ತು. ಮಾಧವಾನಂದ ಪ್ರಭುಜಿಯವರು ಇದಕ್ಕಾಗಿ ಉಪವಾಸ ಸತ್ಯಾಗ್ರಹ ಮಾಡಿದರು. ತಮ್ಮ ಜೀವವನ್ನೇ ಪಣಕ್ಕಿಟ್ಟು ಕನ್ನಡ ನಾಡಿಗಾಗಿ ಹೋರಾಡಿದರು. ಇದು ರಾಜಕೀಯಕ್ಕಾಗಿ ಅಲ್ಲ, ತಮ್ಮ ಜನರ ಗುರುತು, ಭಾಷೆ, ಸಂಸ್ಕೃತಿಗಾಗಿ. ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವ ಮತ್ತು ಒಂದು ದಿನ ನಂತರ ಅವರ ಜನ್ಮದಿನ. ಇದು ಒಂದು ಸಂಕೇತವೇ ಅಲ್ಲವೇ? ಆಧ್ಯಾತ್ಮಿಕ ವಾರಸತ್ವ ಮತ್ತು ಕೊನೆಯ ದಿನಗಳು. ಪ್ರಭುಜಿಯವರ ಆಧ್ಯಾತ್ಮಿಕ ಪ್ರಭಾವ ಇಂದಿಗೂ ಮುಂದುವರೆದಿದೆ. ಇಂಚಗಿರಿ ಮಠ ಒಂದು ಪವಿತ್ರ ಕೇಂದ್ರವಾಗಿ ಉಳಿದಿದೆ. ಅವರನ್ನು ನಡೆದಾಡುವ ದೇವರು ಎಂದು ಕರೆಯುತ್ತಿದ್ದರು. ಅವರ ಭಕ್ತಿಗೀತೆಗಳು, ಉಪದೇಶಗಳು ಇಂದಿಗೂ ಕನ್ನಡದಲ್ಲಿ ಹಾಡಲಾಗುತ್ತವೆ. ಅನುರಾಧ ಭಟ್, ಮಂಜುಳಾ ಗುರುರಾಜ್ ರಂತಹ ಕಲಾವಿದರು ಹಾಡುವ ಸುಪ್ರಭಾತಗಳಲ್ಲಿ ಅವರ ಸಂದೇಶ ಜೀವಂತವಾಗಿದೆ. ಅವರ ಕೊನೆಯ ದಿನಗಳ ಬಗ್ಗೆ ಹೆಚ್ಚು ದಾಖಲೆ ಇಲ್ಲ, ಆದರೆ ಇಂಚಗಿರಿ ಮಠದಲ್ಲಿ ತಮ್ಮ ಶಿಷ್ಯರೊಂದಿಗೆ ಶಾಂತಿಯಿಂದ ದಿನ ಕಳೆದು ಒಂದು ದಿನ ಈ ಲೋಕವನ್ನು ತೊರೆದರು ಎಂದು ತಿಳಿಯುತ್ತದೆ. ಆದರೆ ಅವರ ಆತ್ಮ ಇಂದಿಗೂ ಭಕ್ತರೊಂದಿಗಿದೆ. ಮುಕ್ತಾಯ. ಹೀಗೆ ಇಂಚಗೇರಿ ಮಾಧವಾನಂದ ಪ್ರಭುಜಿಯವರು ಒಬ್ಬ ಸಂತರಾಗಿ, ಜನರ ದಾರಿದೀಪವಾಗಿ, ಕರ್ನಾಟಕದ ಏಕತೆಯ ಸಂಕೇತವಾಗಿ ಜೀವಿಸಿದರು. ಅವರ ಜೀವನ ಒಂದು ಸ್ಫೂರ್ತಿ, ಒಂದು ಪಾಠ. ಪ್ರತಿ ನವೆಂಬರ್ 2ರಂದು ಅವರ ಜನ್ಮದಿನವನ್ನು ಸ್ಮರಿಸುವಾಗ ನಾವು ಕೇವಲ ಒಬ್ಬ ಸಂತರನ್ನಲ್ಲ, ಒಂದು ಆದರ್ಶವನ್ನು ಆರಾಧಿಸುತ್ತೇವೆ. ನಿಮಗೆ ಈ ಕತೆ ಇಷ್ಟವಾಯಿತೆ? ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ಹಂಚಿಕೊಳ್ಳಿ. ಮತ್ತೊಂದು ಮಹಾನ್ ವ್ಯಕ್ತಿಯ ಕಥೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ.